ಕನಸುಗಳನ್ನೇ ರೆಕ್ಕೆ ಮಾಡಿಕೊಂಡು ಹಾರಿ ಅದರಲ್ಲಿ ಯಶಸ್ಸು ಪಡೆದಂತಹ ಒಬ್ಬ ಅದ್ಭುತವಾದಂತಹ ಅಪ್ರತಿಮ ಪ್ರತಿಭೆ ಅಂತಾನೆ ಹೇಳಬಹುದು. ಉಚಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಸಮಾಜ ಸೇವೆ ಮುಖಾಂತರ ಈಗ ರಾಜಕೀಯಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಗಾಯನದಲ್ಲಿ ಇವರು ಕನಸಲ್ಲೂ ಕೂಡ ಗುನುಗ್ತಾ ಇರ್ತಾರಂತೆ. ಸಂಗೀತ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ನಾನು ಮೂಲತಃ ಗಾಯಕಿ, ಮಂಜುಳಾ ಗುರುರಾಜ್ ಅವರ ಶಿಷ್ಯೆ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ನನಗೆ. ಆ್ಯಕ್ಚುಲಿ ಕಲಾವಿದರಿಗಾಗಿ ಏನಾದರೂ, ಮುಖ್ಯವಾಗಿ ನಾನು ಕಲಾವಿದರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಂತ್ವನ ಫೌಂಡೇಶನ್ನ ಹುಟ್ಟಾಕಿ ಇವತ್ತು 11 ವರ್ಷ. ಅದರಲ್ಲೂ ಒಬ್ಬ ಹೆಣ್ಣಿನ ಬಗ್ಗೆ ಸಾಕಷ್ಟು ಗೌರವ ಇಟ್ಕೊಂಡಿರುವಂತಹ ಸಮಾಜ ನಮ್ಮದು. ಹಾಗಾಗಿ ನೀವು MLA ಆಗೇ ಆಗ್ತೀರಾ 100%